ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ, ಓಕೆನಾ? ಸೊ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಿನ್ನೆ ಏನು ನಡೀತು ಬಿಗ್ ಬಾಸ್ ಮನೆಯಲ್ಲಿ? ನಿನ್ನೆ ಸುದೀಪ್ ಅವರು ಆ್ಯಸ್ ಯೂಶ್ವಲ್ ಸಂಡೇ ಅಂದರೆ ಫನ್ನು, ಸ್ಯಾಟರ್ಡೆ ಅಂದರೆ ಪಂಚಾಯಿತಿ ಅಲ್ವಾ? ಅದೇ ರೀತಿ ಇಟ್ ವಾಸ್ ಸೋ ಎಂಟರ್ಟೈನಿಂಗ್ ಆಗಿತ್ತು ನಿನ್ನೆ ಎಪಿಸೋಡು. ಸುದೀಪ್ ಅವರು ತುಂಬ ಎಂಟರ್ಟೈನಿಂಗ್ ಆಗಿ ನಡೆಸ್ಕೊಟ್ರು ನಿನ್ನೆ ಎಪಿಸೋಡನ್ನ. ಐ ಮೀನ್ ಎಸ್ ಆರ್ ನೋ ರೌಂಡ್ ಇತ್ತು ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಟಾಸ್ಕ್. ಚೆನ್ನಾಗಿತ್ತು ಆ ಟಾಸ್ಕ್, ನನಗೆ ಇಷ್ಟ ಆಯಿತು. ನಿಮಗೇನು ಅನಿಸುತ್ತೆ? ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ಆನ್ ಟು 2 ವೈಲ್ಡ್ ಕಾರ್ಡ್ ಎಂಟ್ರಿಗಳು. 2 ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದೆ. ನನಗೆ ಯಾಕೋ ಇವರಿಬ್ಬರು ಸರಿಯಾಗಿ ಹಾಕ್ಕೊಂಡು ರುಬ್ಬಂಗಿದ್ದಾರೆ. ಎಲ್ರೂ ಸರಿಯಾಗಿದೆ ಟೀಮ್ ಮಾತ್ರ. ಟೀಮ್ ಅಂತೀನಿ, ಇಬ್ಬರು ವೈಲ್ಡ್ ಕಾರ್ಡು. ಇವರು ಒಬ್ಬರು ಬಂದು ರಜತ್, ಇನ್ನೊಬ್ಬರು ರಂಜಿತನ, ಗೊತ್ತಿಲ್ಲ ಹೆಸರು ಮರ್ತೋದೆ. ಇಬ್ಬರು ಸೂಪರ್ ಕಂಟೆಸ್ಟೆಂಟ್ಸ್ ಇವರು ನನ್ನ ಪ್ರಕಾರ. ರಜತ್ ಬಗ್ಗೆ ಗೊತ್ತಿಲ್ಲ, ರಂಜಿತ್ ಅಂತೂ ನೆಕ್ಸ್ಟ್ ಲೆವೆಲ್. ತೆಲುಗು ಬಿಗ್ ಬಾಸಲ್ಲಿ ಆಳಿದವರು ಅವರು. ಏನು ವಾಯ್ಸ್ ಇದೆ ಗೊತ್ತಾ ಅವ್ರಿಗಿರೋ ವಾಯ್ಸ್ ಯಾರಿಗೂ ಇಲ್ಲ. ನೋಡಿ ಏನೋ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಸರಿ. ಬ್ಲಾಸ್ಟಿಂಗ್ ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಬಾಸ್ಗೆ ಹೋಗಂಗೆ ಅವರು ಎಲ್ಲ ಲ್ಯಾಂಗ್ವೇಜಲ್ಲೂ ಬಿಗ್ ಬಾಸ್ಗೆ ಹೋಗ್ಬೋದಂದರೆ ಹೆಂಗೆ ಗುರು ಇದು? ಸರಿ ಇಲ್ಲ, ನನಗೆ ಯಾಕೋ ಅನ್ಫೇರ್ ಇದು. ಯಾಕಂದರೆ ಅವ್ರಿಗೆ ಆಲ್ರೆಡಿ ಬಿಗ್ ಬಾಸ್ ಸ್ಟ್ರಾಟಜಿ ಗೊತ್ತಿರೋದ್ರಿಂದ ಸೊ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರಲ್ವ. ಇದು ನನಗೆ ಯಾಕೋ ಓಕೆ ಅನಿಸಿಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಂಗಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ವಿನ್ ಆಗಲ್ಲ, ವಿನ್ ಮಾಡಿಸಲ್ಲ ಬಿಗ್ ಬಾಸಲ್ಲಿ. ನನಗನ್ಸುತ್ತೆ ಈಗ ಹೊಸ ಮಿರಾಕಲ್ ನಡೆದ್ರೂ ನಡಿಬೋದು, ಬಟ್ ಸ್ಟಿಲ್ ವಿನ್ ಮಾಡಿಸಲ್ಲ. ಹನುಮಂತನ ಬೇಕಂದರೆ ವಿನ್ ಮಾಡಿಸ್ಬೋದು, ಯಾಕಂದರೆ ಅವ್ರು ಜಸ್ಟ್ 2 ವೀಕ್ಸ್ ಆದಮೇಲೆ ಬಂದಿದ್ದು. ಬಟ್ ಇವರು ಬಿಗ್ಗೆಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ. ನೋಡೋಣ. ಇಷ್ಟು ಹೇಳ್ತಾ ಆ ವೈಲ್ಡ್ ಕಾರ್ಡ್ ವಿಷಯನ ಅಲ್ಲಿಗೆ ಬಿಡೋಣ. ನೆಕ್ಸ್ಟ್ ಏನು ನಡೀತು? ಎಸ್ ಆರ್ ನೋ ರೌಂಡ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಿರಲ್ಲ ನೆನ್ನೆ. ಸೇಮ್ ಅವ್ರು ಪಾಸ್ ಮಾಡಿರೋ ಸ್ಟೇಟ್ಮೆಂಟ್ನೇ ಕೊಟ್ಟು ಆಟಾಡ್ಸಿದ್ರು ಅಷ್ಟೇ. ಅದಾದಮೇಲೆ ಬರೋದು ಎಲಿಮಿನೇಷನ್. ಧರ್ಮ ಹಾಗೂ ಅನುಷ್ ಅವರು ಹಾಟ್ ಸೀಟಲ್ಲಿ ಕುತ್ಕೊಂಡಿದ್ರು. ನನಗೆ ಯಾಕೋ ಇಬ್ಬರು ಹೋಗ್ತಾರೆ ಅಂದ್ಕೊಬಿಟ್ಟಿದ್ದೆ. ನೋಡಿದ್ರೆ ಒಬ್ಬರೇ ಹೋದರು. ಒಬ್ಬರೇ ಅನುಷ ಅವರು ವೆಲ್ ಪ್ಲೇಡ್ ಅಂತಲೇ ನಾನು ಹೇಳ್ತೀನಿ. ಅವರು ಬೇರೆಯವ್ರ ಥರ ಮುಖವಾಡ ಹಾಕ್ಕೊಂಡು ಯಾವತ್ತೂ ಬದುಕಿಲ್ಲ ಅಲ್ಲಿ. ಸೊ ಈಗ ನೋಡಿ, ಮುಖವಾಡ ಹಾಕ್ಕೊಂಡು ಯಾರೂ ಬದುಕಿಲ್ಲ. ಮೋಕ್ಷಿತ ಅಂದರೆ ನನಗಾಗಲ್ಲ ಗುರು, ನಾನು ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ನಂದು ಓವರ್ ಆಗಿಲ್ಲ, ನಾನು ಓವರ್ ಮಾಡ್ಕೊತೀನಿ. ನನಗೆ ಮೋಕ್ಷಿತ ಅಂದರೆ ಆಗಲ್ಲ, ನಾನು ಪಕ್ಕ ಹೇಳ್ತೀನಿ. ಆಗಲ್ಲ ನನಗೆ ಮೋಕ್ಷಿತ ಅಂದರೆ. ಇದಕ್ಕಿಂತ ಬೇಕಾ ಸ್ಟೇಟ್ಮೆಂಟು? ಅಷ್ಟೇ, ನನಗಾಗಲ್ಲ. ಅವರು ಒಳ್ಳೆತನನೇ ಇಲ್ಲ ಅವ್ರಿಗೆ. ಅವ್ರ ಕಂಡ್ರೂ ಆಗಲ್ಲ, ನನಗೆ ಗೌತಮಿ ಕಂಡ್ರೆ ಇದ್ದಿದ್ದು ಆಗಲ್ಲ. ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತೀನಿ, ಬಟ್ ಸ್ಟಿಲ್ ನನಗಾಗಲ್ಲ ಅವರಿಬ್ಬರು ಅಂದರೆ. ಇದು ನನ್ನ ಓಪನ್ ಸ್ಟೇಟ್ಮೆಂಟ್. ಅಷ್ಟು ಹೇಳ್ತಾ ನನಗೆ ಯಾರು ವಿನ್ ಆಗಬೇಕಾ ಇದನ್ನೂ ಹೇಳ್ಬಿಡ್ತೀನಿ. ನೆಪೋಟಿಸಮ್ ಅಂತಲೇ ಅಂದ್ಕೊಳ್ಳಿ, ನೆಪೋಟಿಸಮ್ ಅಲ್ಲ ಸಾರಿ, ಏನಾದರೂ ಅಂದ್ಕೊಳ್ಳಿ. ನನಗೆ ಹನುಮಂತು ವಿನ್ ಆಗಬೇಕು, ಹನುಮಂತನೇ ವಿನ್ ಆಗಬೇಕು. ನಿಮಗೆ ಯಾರು ವಿನ್ ಆಗಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಹನುಮಂತನೇ ವಿನ್ ಆಗಬೇಕು. ಇಷ್ಟು ಹೇಳ್ತಾ ಅದನ್ನು ಅಲ್ಲಿಗೆ ಬಿಡ್ತೀನಿ. ಅನುಷ್ ಅವರು ಆಚೆ ಬಂದರು, ವೆಲ್ ಪ್ಲೇಡ್ ಅಂತಲೇ ಹೇಳ್ತೀನಿ. ಧರ್ಮವರೇ ನೀವು ಹಿಂಗೆ ಇದ್ದರೆ ನಿಜವಾಗ್ಲೂ ವಿನ್ ಆಗೋದು ಅಲ್ಲ, ನೆಕ್ಸ್ಟ್ ವಾರನೇ ಆಚೆ ಇರ್ತೀರಾ ಅಂತ ನನಗೆ ಯಾಕೆ ಅನಿಸುತ್ತೆ. ನೆಕ್ಸ್ಟ್ ಚೈತ್ರ ಅವ್ರು ನಾಮಿನೇಟ್ ಆದರೆ ಚೈತ್ರ, ಇಲ್ಲಾಂದರೆ ಧರ್ಮ ಆಚೆ ಆರಾಮಾಗಿ ಬಂದುಬಿಟ್ಟು ಎಂಜಾಯ್ ಮಾಡ್ತಾರಷ್ಟೆ. ನನಗೆ ಯಾಕೋ ಇವರಿಬ್ಬರು ಈಗ ಬಂದಿದ್ದಾರಲ್ಲ ವೈಲ್ಡ್ ಕಾರ್ಡ್, ಇವ್ರು ಫಸ್ಟೇ ಬರಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಇವ್ರು ಫಸ್ಟೇ ಬಂದಿದ್ದರೆ ಬಿಗ್ ಬಾಸ್ ಮನೆ ಇನ್ನೂ ಖತರ್ನಾಕಾಗಿರ್ತಾಯಿತ್ತು. ಹೇಳ್ತಾಯಿದ್ದೀನಿ, ಹೆಂಗಿರ್ತಾಯಿತ್ತು ಅಂದರೆ ಹಂಗೆ ಇರ್ತಾಯಿರಲಿಲ್ಲ. ಇನ್ನೂ ಜಗದೀಶ್ ಅಂತೂ ಇಷ್ಟೊತ್ತಿಗೆ ಹುಚ್ಚು ಹೊಯ್ಕೊಂಡು ಮೂಲೆಯಲ್ಲಿ ನಿಂತ್ಕೊತಾಯಿದ್ದ. ಇವರಿಬ್ಬರು ಮೊದಲೇ ಇದ್ದಿದ್ರೆ ಎಷ್ಟು ಎಲಿವೇಶನ್ ಕೊಡ್ತಾಯಿದ್ದೀನಲ್ಲ, ಆ ಎಲಿವೇಶನ್ನ ಉಳಿಸ್ಕೊತಾರೆ ಅಂತ ಅಂದ್ಕೊತೀನಿ. ಉಳಿಸ್ಕೊಂಡಿಲ್ಲ ಅಂದರೆ ನನ್ನನ್ನು ಬೈಬೇಡ್ರಪ್ಪ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಬಂದು. ಯಾಕ್ರೋ ಅಷ್ಟು ಬೈತೀರ? ಏನು ನನ್ನ ಮೇಲೆ ದ್ವೇಷ ನಿಮಗೆ? ನೀವು ಹೆಂಗೆ ಹೇಳ್ಬೇಕಾ ಹಂಗೆ ಮಾತಾಡ್ಬೇಕಾ ಹೇಳಿ, ಮಾತಾಡ್ಬಿಡ್ತೀನಿ. ಅಷ್ಟು ಹೇಳ್ತಾ ಆ ಕಂಟೆಂಟ್ನ ಅಲ್ಲಿಗೆ ಬಿಡ್ತೀನಿ. ನೆಕ್ಸ್ಟು ಇವತ್ತಿನ ಪ್ರೋಮೋಲಿ ಎಲಿಮಿನೇಷನ್ ಸರಿಯಾಗಿರುತ್ತೆ. ಮಡಕೆ ಹೊಡೆದು ತಲೆ ಹೊಡೆಯೋ ಥರ, ಇಡ ಹೊಡೆಯೋ ಥರ ಇದು ತಲೆ ಹೊಡೆಯೋದು.
ನೋಡೋಣ ಯಾರ್ಯಾರು ತಲೆ ಹೊಡಿತಾರೆ ಅಂತ. ಇಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕು, ಅದಾದಮೇಲೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ಅಷ್ಟು ತುಂಬ ಇಷ್ಟ ಆದರೆ ಶೇರ್ ಮಾಡಿಬಿಡಿ ಅಲ್ವಾ, ಬೇರೆಯವರು ನೋಡಬೇಕು ನಾನು ಮಾತಾಡಿರೋದನ್ನು. ಶೇರ್ ಕೂಡ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ, ಮತ್ತು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಕೂಡ ಆಗಿ. ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡಬೇಡಿ ಅಪ್ಪ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆರಾಮಾಗಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್, ಡೋಂಟ್ ವೆರಿ, ಏನು ಕಾಸು ಕಟ್ಟೋ ಆಗಿಲ್ಲ. ಇಷ್ಟು ಹೇಳ್ತಾ ಬಾಯ್ ಬಾಯ್ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಾನೇನಯ್ಯ ತಪ್ಪು ಮಾಡಿದ್ದೆ? ಬಾಯ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?